ಪೃಥ್ವಿಗೆ ಹುಟ್ಟಿದ ಶಿಲೆ, ಕಲ್ಲುಕುಟಿಕಂಗೆ ಹುಟ್ಟಿದ ಮೂರುತಿ, ಮಂತ್ರಕ್ಕೆ ಲಿಂಗವಾಯಿತಲ್ಲ. ಈ ಮೂವರಿಗೆ ಹುಟ್ಟಿದ ಮಗುವ ಲಿಂಗವೆಂದು ಕೈವಿಡಿದ ಅಚ್ಚ ವ್ರತಗೇಡಿಗಳನೇನೆಂಬೆ ಗುಹೇಶ್ವರ. ಅಲ್ಲಮಪ್ರಭುಗಳ ಈ ವಚನವು ಆಧ್ಯಾತ್ಮದ ಅತ್ಯಂತ ಆಳವಾದ ಮತ್ತು ಕ್ರಾಂತಿಕಾರಿ ಚಿಂತನೆಯನ್ನು ಒಳಗೊಂಡಿದೆ. ಬಾಹ್ಯ ಆಚರಣೆಗಳಿಗಿಂತ ಅಂತರಂಗದ ಅರಿವೇ ಮುಖ್ಯವೆಂಬುದನ್ನು ಅವರು ಇಲ್ಲಿ ಮಾರ್ಮಿಕವಾಗಿ ವಿಡಂಬಿಸಿದ್ದಾರೆ. ಈ ವಚನದ ವಿವರವಾದ ಅರ್ಥ ಹೀಗಿದೆ: ಪೃಥ್ವಿಗೆ ಹುಟ್ಟಿದ ಶಿಲೆ. ಸೃಷ್ಟಿಯ ಮೂಲವಾದ ಭೂಮಿಯಿಂದ ಒಂದು ಕಲ್ಲು ಸಿಗುತ್ತದೆ. ಇದು ಕೇವಲ ಜಡವಾದ ಪ್ರಕೃತಿಯ ಒಂದು ಭಾಗ. ಇದಕ್ಕೆ ತನ್ನಷ್ಟಕ್ಕೆ ತಾನೇ ಯಾವುದೇ ದೈವತ್ವವಿಲ್ಲ. ಕಲ್ಲುಕುಟಿಕಂಗೆ ಹುಟ್ಟಿದ ಮೂರುತಿ. ಆ ಕಲ್ಲನ್ನು ಒಬ್ಬ ಶಿಲ್ಪಿ, ಕಲ್ಲುಕುಟಿಕ, ತಂದು ತನ್ನ ಉಳಿಪೆಟ್ಟುಗಳಿಂದ ಕೆತ್ತಿ ಒಂದು ಸುಂದರವಾದ ಆಕಾರವನ್ನು ಅಥವಾ ವಿಗ್ರಹವನ್ನು ನೀಡುತ್ತಾನೆ. ಇಲ್ಲಿ ಆ ವಿಗ್ರಹವು ಶಿಲ್ಪಿಯ ಕೌಶಲ್ಯದ ಪ್ರತಿಫಲವೇ ಹೊರತು ಸ್ವಯಂ ದೈವವಲ್ಲ. ಮಂತ್ರಕ್ಕೆ ಲಿಂಗವಾಯಿತಲ್ಲ. ಹೀಗೆ ಕೆತ್ತಿದ ವಿಗ್ರಹಕ್ಕೆ ಪುರೋಹಿತರು ಅಥವಾ ಮಂತ್ರವಾದಿಗಳು ಕೆಲವು ಮಂತ್ರಗಳನ್ನು ಪಠಿಸುವ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾರೆ. ಆಗ ಸಾಮಾನ್ಯ ಕಲ್ಲು ಲಿಂಗ ಅಥವಾ ದೇವರೆಂದು ಕರೆಸಿಕೊಳ್ಳುತ್ತದೆ. ಅಂದರೆ ಮನುಷ್ಯನ ಮಂತ್ರಘೋಷಗಳಿಂದ ಆ ಕಲ್ಲಿಗೆ ದೈವತ್ವವನ್ನು ಸಂಯೋಜಿಸಲಾಯಿತು. ಈ ಮೂವರಿಗೆ ಹುಟ್ಟಿದ ಮಗುವ ಲಿಂಗವೆಂದು ಕೈವಿಡಿದ. ಇಲ್ಲಿ ಅಲ್ಲಮರು ಒಂದು ಅದ್ಭುತವಾದ ರೂಪಕವನ್ನು ಬಳಸುತ್ತಾರೆ. ಕಲ್ಲು ಅಂದರೆ ಭೂಮಿ, ಶಿಲ್ಪಿ ಮತ್ತು ಮಂತ್ರ, ಈ ಮೂವರ ಸಮಾಗಮದಿಂದ ಹುಟ್ಟಿದ ಆ ಮಗುವನ್ನೇ, ಅಂದರೆ ಆ ವಿಗ್ರಹವನ್ನೇ ನಿಜವಾದ ದೇವರೆಂದು ನಂಬಿ ಪೂಜಿಸುವವರನ್ನು ಕಂಡು ಅವರು ಪ್ರಶ್ನಿಸುತ್ತಾರೆ. ಅಚ್ಚ ವ್ರತಗೇಡಿಗಳನೇನೆಂಬೆ ಗುಹೇಶ್ವರ. ಯಾರೂ ಅಂತರಂಗದ ಆತ್ಮಲಿಂಗವನ್ನು ಅರಿಯದೆ ಕೇವಲ ಮನುಷ್ಯನಿರ್ಮಿತವಾದ ಬಾಹ್ಯವಾದ ಕಲ್ಲಿನ ವಿಗ್ರಹವನ್ನೇ ಪರಮಾತ್ಮನೆಂದು ನಂಬಿ ಅದಕ್ಕೆ ಅಂಟಿಕೊಳ್ಳುತ್ತಾರೋ ಅಂಥವರನ್ನು ಅಲ್ಲಮರು ಅಚ್ಚ ವ್ರತಗೇಡಿಗಳು, ಅಂದರೆ ಸತ್ಯವನ್ನು ಅರಿಯದ ಭ್ರಷ್ಟರು ಎಂದು ಕರೆಯುತ್ತಾರೆ. ತಮ್ಮೊಳಗಿರುವ ಗುಹೇಶ್ವರನನ್ನು, ಅಂದರೆ ಆತ್ಮನನ್ನು ಕಾಣದವರು ಎಷ್ಟೇ ವ್ರತ ನೇಮಗಳನ್ನು ಮಾಡಿದರೂ ಅದು ವ್ಯರ್ಥ ಎಂಬುದು ಇಲ್ಲಿನ ವಿವರಣೆ. ದೇವರು ಮಂತ್ರಕ್ಕಾಗಲಿ ಅಥವಾ ಶಿಲ್ಪಿಯ ಕೆತ್ತನೆಗಾಗಲಿ ಸೀಮಿತನಾದವನಲ್ಲ. ಕಲ್ಲಿನಲ್ಲಿ ದೇವರನ್ನು ಹುಡುಕುವ ಬದಲು ತನ್ನ ಅರಿವಿನಲ್ಲಿ ದೇವರನ್ನು ಕಾಣಬೇಕು. ಬಾಹ್ಯ ಪೂಜೆಗಿಂತ ಅಂತರಂಗದ ಅನುಭಾವವೇ ಶ್ರೇಷ್ಠ ಎಂಬ ನಿರ್ಗುಣ ಆರಾಧನೆಯ ಮಹತ್ವವನ್ನು ಅಲ್ಲಮಪ್ರಭುಗಳು ಈ ವಚನದಲ್ಲಿ ಅತ್ಯಂತ ಕಠೋರವಾಗಿ ಹಾಗೂ ತಾರ್ಕಿಕವಾಗಿ ಮಂಡಿಸಿದ್ದಾರೆ.